ಡಿಕೆ ಶಿವಕುಮಾರ್ ಡಿಕೆ ಸುರೇಶ್ ಅವರ ಈ ಹೇಳಿಕೆ ಬಗ್ಗೆ ಪ್ರತಿಕ್ರಿಯೆ ಕೊಡೋದಕ್ಕೆ ಸಿಎಂ ಸಿದ್ದರಾಮಯ್ಯನವರು ನಕಾರಾತ್ಮಕವಾಗಿ ವರ್ತಿಸಿದ್ದಾರೆ. ಅದಕ್ಕೆಲ್ಲ ಪ್ರತಿಕ್ರಿಯೆ ಕೊಡಲ್ಲ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ಜನ ನಮಗೆ 5 ವರ್ಷ ಅಧಿಕಾರ ಕೊಟ್ಟಿದ್ದಾರೆ, ಅನಾವಶ್ಯಕವಾದ ಚರ್ಚೆ ನಡೀತಾ ಇದೆ ಅಂತ ಡಿಕೆ ಸುರೇಶ್ ಅವರೇನು ಹೇಳಿಕೆ ಕೊಟ್ಟಿದ್ದಾರೆ. ನಮ್ಮಣ್ಣ ಅದೃಷ್ಟ ಇದ್ರೆ ಸಿಎಂ ಆಗ್ತಾರೆ ಅಂತ, ಜೊತೆಗೆ ಸಿದ್ದರಾಮಯ್ಯನವರು ಕೊಟ್ಟ ಮಾತಿನಂತೆಯೇ ನಡ್ಕೊಳ್ತಾರೆ ಅಂತ. ಇದ್ರ ಬಗ್ಗೆ ನಿಮ್ಮ ಪ್ರತಿಕ್ರಿಯೆ ಏನು ಅಂದಾಗ ಸಿದ್ದರಾಮಯ್ಯನವರು ಅನಾವಶ್ಯಕವಾದ ಚರ್ಚೆ ನಡೀತಾ ಇದೆ, ಸಂಪುಟ ಪುನಾರಚನೆಗೆ 2.5 ವರ್ಷ ಆಗ್ಲಿ ಅಂದಿದ್ದೆ, ಅದ್ರ ಮೇಲೆ ಚರ್ಚೆಗಳು ಹುಟ್ಕೊಂಡಿವೆ. ಸದ್ಯಕ್ಕೆ ಸಂಪುಟ ಪುನಾರಚನೆ ಇಲ್ಲ, ರಾಹುಲ್ ಗಾಂಧಿ ಜೊತೆ ಮಾತನಾಡ್ತೀನಿ ಅಂತ ಖರ್ಗೆ ಹೇಳಿದ್ದಾರೆ. ನವೆಂಬರ್ ಕ್ರಾಂತಿನೂ ಇಲ್ಲ, ಭ್ರಾಂತಿನೂ ಇಲ್ಲ, ಮತ್ತೆ ಅದೇ ಹೇಳಿಕೆ. ಮತ್ತೆ ಚುನಾವಣೆ ಗೆದ್ದು ಅಧಿಕಾರಕ್ಕೆ ಬರ್ತೀವಿ, ಜನ ಅಪೇಕ್ಷೆ ಪಡುವವರೆಗೂ ಬಜೆಟ್ ಮಂಡನೆ ಮಾಡ್ತೀನಿ ಅಂತ ಚಾಮರಾಜನಗರದಲ್ಲಿ ಸಿಎಂ ಸಿದ್ದರಾಮಯ್ಯ ಹೇಳಿಕೆ ಕೊಟ್ಟಿದ್ದಾರೆ. ಅದಕ್ಕೆಲ್ಲ ನಾನು ಕಾಮೆಂಟ್ ಮಾಡೋಕ್ಕೆ ಹೋಗಲ್ಲ. ಜನ ನಮಗೆ 5 ವರ್ಷ ಕಾಂಗ್ರೆಸ್ ಪಕ್ಷಕ್ಕೆ 5 ವರ್ಷ ಅಧಿಕಾರ ಮಾಡಿ ಅಂತ ಇದ್ದಾರೆ. ನಾವು ಕೊಟ್ಟಿರ್ತಕ್ಕಂಥ ಭರವಸೆಗಳಿದ್ದೇವಲ್ಲ ನಮ್ಮ ಪ್ರಣಾಳಿಕೆ ಮೂಲಕ ಅವುಗಳನ್ನು ಈಡೇರಿಸ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ. ಚರ್ಚೆ ಇದು ಅನಾವಶ್ಯಕವಾದಂಥ ಚರ್ಚೆ ನಡೀತಾ ಇದೆ, ಅನಾವಶ್ಯಕ ಚರ್ಚೆ ನಡೀತಾ ಇದೆ. 2.5 ವರ್ಷ ಆಗಲಿ ಅಂತೇಳಿ ನಾನು ಹೈಕಮಾಂಡ್ ಅವ್ರಿಗೆ ಹೇಳಿದ್ದೆ. ಅದ್ರ ಮೇಲೆ ಚರ್ಚೆಗಳು ಹುಟ್ಕೊಂಡಿದ್ದವು. 5 ವರ್ಷ ಆದಮೇಲೆ ರೀಸಫಲ್ ಮಾಡೋಣ ಅಂತ ಹೇಳಿದ್ದೆ, ಅದ್ರ ಮೇಲೆ ಚರ್ಚೆಗಳು ಹುಟ್ಕೊಂಡಿದ್ದೆ. ಈಗ ಡೇಟ್ ಫಿಕ್ಸ್ ಆಯ್ತಾ ಸರ್? ಡೇಟ್ ಸಂಪುಟ ಪುನರಚನೆ ಆಗುತ್ತಾ ಸರ್? ಇಲ್ಲ ಅವರು ಅದ್ರ ಬಗ್ಗೆ ಮಾನ್ಯ ಖರ್ಗೆ ಅವರು ರಾಹುಲ್ ಗಾಂಧಿ ಜೊತೆ ಮಾತಾಡ್ತೀನಿ ಅಂತ ಹೇಳಿದ್ದಾರೆ. ನಮ್ಮ ಅಣ್ಣ ಸಿಎಂ ಆಗ್ತಾನೋ ಆಗಲು ಅವ್ರಿಗೆ ಅದೃಷ್ಟ ಇದ್ರೆ ನೋಡಬೇಕು ಅನ್ನೋ ಥರದಲ್ಲಿ ಡಿಕೆ ಸುರೇಶ್ ಅವರು ಹೇಳಿದ್ರು. ಈ ಬೆಂಗಳೂರಿಗೆ ರಿಯಾಕ್ಟ್ ಮಾಡಿದ್ದಾರೆ. ಅದಕ್ಕೆಲ್ಲ ನಾನು ಕಾಮೆಂಟ್ ಮಾಡೋಕ್ಕೆ ಹೋಗಲ್ಲ. ನೋಡಿ, ಇದು ಸಿಎಂ ಸಿದ್ದರಾಮಯ್ಯನವರ ಹೇಳಿಕೆ. ಡಿಕೆ ಸುರೇಶ್ ಅವರು ಈಗಾಗಲೇ ಕೊಟ್ಟಿರುವಂಥ ಒಂದು ಹೇಳಿಕೆ ಏನಿದೆ, ಸಂಪುಟ ಪುನಾರಚನೆ ಇರ್ಬೋದು ಅಥವಾ ಸಿದ್ದರಾಮಯ್ಯನವರು ಕೊಟ್ಟ ಮಾತಿನಂತೆಯೇ ನಡ್ಕೊಳ್ತಾರೆ, ಯಾವತ್ತೂ ಕೂಡ ಕೊಟ್ಟ ಮಾತಿಗೆ ತಪ್ಪಿಲ್ಲ, ಹಿಂದೆನೂ ಕೂಡ ಸರ್ಕಾರ ನಡೆಸೋ ಸಂದರ್ಭದಲ್ಲಿ ಕೊಟ್ಟ ಮಾತಿನಂತೆ ನಡ್ಕೊಂಡಿದ್ರು, ಈಗಲೂ ಹಾಗೆ ಇದ್ದಾರೆ, ಮುಂದೇನೂ ಹಾಗೆ ಇರ್ತಾರೆ ಅಂತ. ಅಂದರೆ ಈ ಮಾತಿನ ಅರ್ಥ ಏನು? ಪವರ್ ಶೇರಿಂಗ್ ವಿಚಾರಕ್ಕೆ ಆಗಿರುವಂಥ ಒಪ್ಪಂದವನ್ನು ಸಿದ್ದರಾಮಯ್ಯನವರಿಗೆ ಮತ್ತೆ ನೆನಪಿಸುವ ಪ್ರಯತ್ನನ ಇದು ಕೂಡ ಒಂದು ದಾಳನ. ಆ ನಿಟ್ಟಿನಲ್ಲೂ ಕೂಡ ಚರ್ಚೆ ಆಗ್ತಾ ಇದೆ. ಬಟ್ ಸಿದ್ದರಾಮಯ್ಯನವರು ಮಾತ್ರ ಇದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಪ್ರತಿಕ್ರಿಯೆ ಕೊಟ್ಟಿಲ್ಲ. ಬದಲಿಗೆ ಸಂಪುಟ ಪುನಾರಚನೆ ಅನ್ನೋದೇನಿದೆ 2.5 ವರ್ಷ ಆದ ನಂತರ ಮಾಡ್ತೀವಿ ಅಂತ ಹೇಳಿದ್ವಿ, ಹಾಗಾಗಿ ಚರ್ಚೆ ಶುರುವಾಗಿದೆ ಅಷ್ಟೇ. ಅದ್ರ ಬಗ್ಗೆ ಇನ್ನೂ ಕೂಡ ಹೈಕಮಾಂಡ್ ಏನೂ ಹೇಳಿಲ್ಲ. ಮತ್ತು ನವೆಂಬರ್ ಕ್ರಾಂತಿ ಅದೆಲ್ಲವೂ ಕೂಡ ಕ್ರಾಂತಿ ಭ್ರಾಂತಿ ಎಲ್ಲ ಸುಳ್ಳು ಅಂತೇಳಿ ಕೂಡ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ನೋಡೋಣ ಮುಂದಿನ ದಿನಗಳಲ್ಲಿ ಏನಾಗ್ಬೋದು. ಡಿ ಕೆ ಶಿವಕುಮಾರ್ ಅವರಂತೂ CM ಸ್ಥಾನದ ಪ್ರಬಲ ಆಕಾಂಕ್ಷಿ, ಹಾಗಾಗಿ ಅವರ ಈ ಕನಸು ನನಸಾಗುತ್ತಾ? ಡಿ ಕೆ ಸುರೇಶ್ ಅವರು ಅದೇ ಹೇಳಿಕೆ ಕೊಟ್ಟಿದ್ದಾರೆ. ಅದೃಷ್ಟ ಅನ್ನೋದಿದ್ದರೆ ನಮ್ಮಣ್ಣ ಡಿ ಕೆ ಶಿವಕುಮಾರ್ ಏನಿದ್ದಾರೆ CM ಆಗ್ತಾರೆ, ನೋಡೋಣ ಏನಾಗುತ್ತೆ ಅಂತ. ಇಷ್ಟೆಲ್ಲ ಚರ್ಚೆಗಳಂತೂ ಶುರುವಾಗ್ತಾ ಇದೆ. ನವೆಂಬರ್ 20 ಇವತ್ತು ತಾರೀಕು, ಇನ್ನೇನು ಈ ತಿಂಗಳು ಮುಗಿತಾನೆ ಬಂತು, 10 ದಿನ. ನವೆಂಬರ್ ಎಂಡ್ನಲ್ಲಿ ಏನಾದರೂ ಕ್ರಾಂತಿ ಆಗುತ್ತಾ ಅಥವಾ ಡಿಸೆಂಬರಿಗೆ ಅದೇನಾದರೂ ಶಿಫ್ಟ್ ಆಗಬಹುದಾ? ನೋಡೋಣ. ಕ್ರಾಂತಿಗಳು ಅಂತ ಬಂದಾಗ ಇಲ್ಲಿರೋದು ಇವೆರಡೇ ವಿಚಾರ. ಒಂದು ನಾಯಕತ್ವ ಬದಲಾವಣೆ, ಅಂದರೆ CM ಬದಲಾವಣೆ ಬಗ್ಗೆ, ಅದ್ರ ಬಗ್ಗೆ ಯಾರು ಹೇಳಿಕೆ ಕೊಡಬೇಡಿ ಅಂತ ಹೈಕಮಾಂಡ್ ಈಗಾಗಲೇ ಸೂಚನೆ ಕೊಟ್ಟಿದೆ. ಆದರೂ ಆಗಾಗ ಚರ್ಚೆ ಆಗ್ತಾನೆ ಇರುತ್ತೆ. ಮತ್ತೊಂದು ಸಚಿವ ಸಂಪುಟ ಪುನಾರಚನೆ, ಯಾರನ್ನ ಸಂಪುಟದಿಂದ ಹೊರಗಿಡ್ತಾರೆ, ಯಾರನ್ನ ಹೊಸದಾಗಿ ಕರ್ಕೊಳ್ತಾರೆ, ಅವಕಾಶ ಸಿಗಬಹುದು ಅಂತ. ಅದರಲ್ಲೂ ಕೂಡ 2 ವಿಚಾರ ಇದೆ. ಸಿದ್ದರಾಮಯ್ಯನವರ ಬೆಂಬಲಿಗರಿಗೆ ಹೆಚ್ಚಾಗಿ ಸ್ಥಾನ ಕೊಡ್ತಾರಾ, ಡಿ ಕೆ ಶಿವಕುಮಾರ್ ಅವರ ಬೆಂಬಲಿಗರಿಗೆ ಹೆಚ್ಚಾಗಿ ಸ್ಥಾನ ಕೊಡ್ತಾರಾ, ಹಂಗೋ ಅಂತ. ಲಾಬಿ ಅಂತೂ ನಡೀತಾನೆ ಇದೆ, ನಮಗೂ ಮಂತ್ರಿಗಿರಿ ಬೇಕು ಅಂತ. ಅದಕ್ಕೆ ಆದ ಅರ್ಹತೆ ಯೋಗ್ಯತೆ ಯಾರಿಗಿರುತ್ತೋ ಅವ್ರಿಗೆ ಸಿಗಬಹುದು, ನೋಡೋಣ.